ಪರಾಶಕ್ತಿ ಸಿನಿಮಾ 10ನೇ ತಾರೀಕು ರಿಲೀಸ್ ಆಗಿದ್ದು, ಈ ಸಿನಿಮಾದಲ್ಲಿ ಶಿವಕಾರ್ತಿಕೇಯನ್, ರವಿ ಮೋಹನ್, ಅಥರ್ವ ಮತ್ತು ಶ್ರೀಲೀಲಾ ಅವರು ಲೀಡ್ ರೋಲ್ ಪಾತ್ರದಲ್ಲಿ ನಟಿಸಿದ್ದಾರೆ. ಇವರಲ್ಲದೆ ದೇವ್ ರಾಮನಾಥ್, ಪೃಥ್ವಿರಾಜನ್, ಗುರು ಸೋಮಸುಂದರನ್, ಬೆಸಿಲ್ ಜೋಸೆಫ್, ಫೆಬ್ರಿ ಘೋಷ್ ಅವರು ಕೂಡ ನಟಿಸಿದ್ದು, ಈ ಸಿನಿಮಾವನ್ನು ಸುರೈ ಪೊಟ್ರು ನಿರ್ದೇಶಿಸಿರುವಂತಹ ಸುಧಾ ಕೊಂಗರು ಅವರು ನಿರ್ದೇಶಿಸಿದ್ದಾರೆ. ಪರಾಶಕ್ತಿ ಸಿನಿಮಾವನ್ನು ಆಕಾಶ್ ಭಾಸ್ಕರ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಪರಾಶಕ್ತಿ ಸಿನಿಮಾ ಒಂದು ತಮಿಳಿನ ಸಿನಿಮಾ ಆಗಿದ್ದು, ತಮಿಳಿನ ಜನನಾಯಕನ್ ಮತ್ತು ಪರಾಶಕ್ತಿ ಮೂವಿ ಎರಡು ಒಟ್ಟಿಗೆ ಪೈಪೋಟಿಗೆ ರೆಡಿಯಾಗಿದ್ದರು. ಆದರೆ ಸೆನ್ಸಾರ್ ಇಶ್ಯೂಯಿಂದ ಜನನಾಯಕನ್ ಸಿನಿಮಾ ರಿಲೀಸ್ ಆಗದೆ ಮುಂದೂಡಿತು. ಇದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಪರಾಶಕ್ತಿ ಮೂವಿಗೆ. ಪರಾಶಕ್ತಿ ಸಿನಿಮಾ ಟ್ರೈಲರ್ ನೋಡಿದ ನಮಗೆ ಸುಧಾ ಕೊಂಗರ, ಶಿವಕಾರ್ತಿಕೇಯನ್, ಶ್ರೀಲೀಲಾ ಇವರೆಲ್ಲರ ಫಿಲಂ ಟ್ರ್ಯಾಕ್ ರೆಕಾರ್ಡ್ಸ್ ನೋಡಿದ ಮೇಲೆ ಈ ಸಿನಿಮಾದ ನಿರೀಕ್ಷೆ ಇನ್ನೂ ಜಾಸ್ತಿ ಮಾಡಿತ್ತು. ಈ ಸಿನಿಮಾ ಒಂದು ಪೊಲಿಟಿಕಲ್ ಆಕ್ಷನ್ ಡ್ರಾಮಾ ಬ್ಯಾಕ್ಗ್ರೌಂಡ್ ಆಗಿರೋ ಸಿನಿಮಾ ಅಂತಾನೆ ಹೇಳ್ಬೋದು. ಈ ಸಿನಿಮಾ ನೋಡಿದ ಮೇಲೆ ನಮಗೆ ನಿರೀಕ್ಷೆ ತಕ್ಕಾಗೆ ಸಿನಿಮಾ ಇದೆಯಾ ಅಥವಾ ಇಲ್ವಾ, ಯಾವೆಲ್ಲ ಸಿನಿಮಾ ಪಾಯಿಂಟ್ಸ್ ನಮ್ಗೆ ಇಷ್ಟ ಆಯಿತು, ಯಾವ್ದು ಇಷ್ಟ ಆಗಿಲ್ಲ ಅಂತ ನಾವು ಈಗ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಜೆನ್ಯೂನ್ ಅನಿಸಿದ್ರೆ ಗುರು ಸಿನಿಮಾ ಸಮಾಚಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳುತ್ತಾ, ನಾನು ನಿಮ್ಮ ಮೇಘನಾ, ರಾಮನಗರ. ಈ ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್ ಅಂದರೆ ಈ ಸಿನಿಮಾದಲ್ಲಿರುವ ವಿಜುವಲ್ ಪ್ರೆಸೆಂಟೇಷನ್. ಈ ಸಿನಿಮಾ ನೋಡ್ತಿರೋ ನಮ್ಮನ್ನು 60ರ ದಶಕಕ್ಕೆ ಎಳೆದುಕೊಂಡು ಹೋಗುವಂತೆ ಮಾಡುತ್ತೆ. ಆ ಕೆಲಸವನ್ನು ಅಷ್ಟು ಅಚ್ಚುಕಟ್ಟಾಗಿ ಈ ಸಿನಿಮಾದಲ್ಲಿ ನಿರ್ವಹಿಸಿದ್ದಾರೆ. ಆ ದೃಶ್ಯಗಳನ್ನ ಹಾಗೆ ಪ್ರೆಸೆಂಟ್ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಈ ಸಿನಿಮಾದಲ್ಲಿರುವ ಕಾಸ್ಟ್ಯೂಮ್, ಸೆಟ್ ಡಿಸೈನ್ ಎಲ್ಲವೂ ಸೇಮ್ ಟು ಸೇಮ್ ನಮ್ಮನ್ನ 60ರ ಇದಾಗೆ ಕರ್ಕೊಂಡು ಹೋಗುವಂತೆ ಮಾಡುತ್ತೆ. ಇನ್ನು ಈ ಸೆನ್ಸಿಟಿವ್ ವಿಷಯವನ್ನು ಸ್ಟೋರಿಯಾಗಿ ಆಯ್ಕೆ ಮಾಡಿಕೊಂಡು ನಮಗೆ ರೆಪ್ರೆಸೆಂಟ್ ಮಾಡಿರುವಂಥ ಡೈರೆಕ್ಟರ್ಗೆ ಒಂದು ಅಪ್ರಿಷಿಯೇಷನ್ ಕೊಡಲೇಬೇಕು. ಯಾಕಂದರೆ ನಾನು ತುಂಬ ಕಡೆ ಸರ್ಚ್ ಮಾಡಿದಾಗ ನಮಗೆ ತುಂಬ ಫ್ಯಾಕ್ಟರ್ಸ್ ಸಿಕ್ತು, ಅಂದರೆ ತುಂಬ ಆನ್ಸರ್ ಸಿಕ್ಕಿದೆ. ಇದೊಂದು ರಿಯಲ್ ಲೈಫ್ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು. 1960ರಲ್ಲಿ ಪೊಲಾಚಿಯಲ್ಲಿ ನಡೆದ ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ ಸೆನ್ಸಿಟಿವ್ ಆಗಿರೋದನ್ನ ಯಾವುದೇ ವಾದ ವಿವಾದಕ್ಕೆ ಸಿಲುಕ್ತಾ ಇರೋ ಥರ ನಮಗೆ ರೆಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಲೀಡ್ ಮ್ಯಾನ್ ಪಾತ್ರದಲ್ಲಿ ಶಿವಕಾರ್ತಿಕೇಯನ್ ಅವರು ನಟಿಸಿದ್ದು, ಸಿನಿಮಾದಿಂದ ಸಿನಿಮಾಗೆ ಅವರ ಪರ್ಫಾರ್ಮೆನ್ಸಿಂದ ದೊಡ್ಡ ಗ್ರೋತ್ನ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದನ್ನ ಈ ಸಿನಿಮಾದಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ತಿರುನಾಳನ್ ಪ್ಲೇಡ್ ಬೈ ಜಯಂ ರವಿ ಅವರ ಪಾತ್ರ ನೆಗೆಟಿವ್ ಶೇಡ್ ಆಗಿದ್ದು, ಅದನ್ನು ತುಂಬ ಬ್ಯಾಲೆನ್ಸ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದೇ ಥರ ಅಥರ್ವರು ಕೂಡ ನೆಗೆಟಿವ್ ಶೇಡ್ನಲ್ಲಿ ತುಂಬ ರಗಡ್ ಮತ್ತು ಬೋಲ್ಡ್ ಆಗಿ ಕಾಣಿಸಿಕೊಂಡು ಬೇರೆಯವರಿಗಿಂತ ಹೆಚ್ಚಾಗಿ ಕಾಣಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಜಿ.ವಿ. ಪ್ರಕಾಶ್ ಅವರ ಬ್ಯಾಕ್ಗ್ರೌಂಡ್ ತುಂಬ ಇಷ್ಟ ಆಗುತ್ತೆ ಈ ಸಿನಿಮಾದಲ್ಲಿ. ಸಮಯಕ್ಕೆ ತಕ್ಕಂತೆ ಸೀಕ್ವೆನ್ಸ್ನ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಅವುಗಳು ಸೀನ್ ಜೊತೆಗೆ ಒಟ್ಟಿಗೆ ಬ್ಲೆಂಡ್ ಆಗಿ ಹೋಗ್ತಿರುತ್ತೆ. ರತ್ನಮಾಲಾ ಎಂಬ ಹಾಡು ರಿಲೀಸ್ ಆದಾಗಲೇ ಎಲ್ಲರ ಮನಸ್ಸನ್ನು ಇಂಪ್ರೆಸ್ ಮಾಡಿರುತ್ತೆ. ಆದರೆ ವಿಡಿಯೋ ಸಾಂಗ್ ಕೂಡ ಈ ಸಿನಿಮಾದಲ್ಲಿ ಇನ್ನೂ ಜಾಸ್ತಿ ಇಂಪ್ರೆಸ್ ಮಾಡಿತ್ತು ಅಂತಲೇ ಹೇಳ್ಬೋದು. ಅನ್ಫಾರ್ಚುನೇಟ್ಲಿ ಈ ಸಿನಿಮಾದಲ್ಲಿ ನಮಗೆ ಏನು ಇಷ್ಟ ಆಗಿಲ್ಲ ಅನ್ನೋದಾದರೆ, ಸಿನಿಮಾ ಫಸ್ಟ್ ಹಾಫ್ನಲ್ಲೇ ಸಿನಿಮಾ ಸ್ಲೋ ಅನ್ನೋದು ಅದರ ವೈಬ್ರೇಷನ್ ಕೊಡ್ತಾ ಹೋಗುತ್ತೆ. ಸಿನಿಮಾ ಪ್ರೆಸೆಂಟೇಷನ್ ಚೆನ್ನಾಗಿರುತ್ತೆ, ಬಟ್ ಸ್ಕ್ರೀನ್ ಸ್ಲೋ ಆಗಿ ಮೂವ್ ಆಗ್ತಾ ಇರೋದು, ನಿಧಾನವಾಗಿ ಹೋಗ್ತಿರೋದು ನಮಗೆ ಎದ್ದು ಕಾಣುತ್ತೆ. ಯಾವುದೇ ಸ್ಕ್ರೀನಲ್ಲಿ ಒಂದು ಐ ಆಗಲಿ ಅಥವಾ ಹೀರೋಯಿನ್ ಎಂಟ್ರಿಗೆ ಒಂದು ಜೋಶ್ ಆಗಲಿ, ಚೇರ್ ಮಾಡಬೇಕು ಅನ್ನೋ ಫೀಲಿಂಗ್ಸ್ ಆಗಲಿ ನಮಗೆ ಬರಲ್ಲ. ಕೆಲವೊಂದು ಕಡೆ ನಮಗೆ ಕನೆಕ್ಟ್ ಅಂತಾನೂ ಆಗಲ್ಲ. ಇಂಟರ್ವಲ್ ಬರೋಷ್ಟರಲ್ಲಿ ಅಲ್ಲಿನ ಸ್ಕ್ರೀನ್ಗಳು ನಮ್ಮ ಪೇಷನ್ಸ್ನ ತುಂಬ ಕಡೆ ಚೆಕ್ ಮಾಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸೆಕೆಂಡ್ ಹಾಫಲ್ಲಿ ಸಿನಿಮಾ ಲ್ಯಾಗ್ ಆಗೋಕ್ಕೆ ಶುರುವಾಗುತ್ತೆ. ಈ ಸಿನಿಮಾದಲ್ಲಿ ಅವರು ಹೇಳಿದಂಥ ಪಾಯಿಂಟ್ಸ್, ಅದಕ್ಕೆ ತಕ್ಕನಾಗಿರೋ ಮೂಮೆಂಟ್ಸು ಡೌಟ್ ಇಲ್ಲದೆ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಅದರ ನಡುವೆ ಅಂತ ಬೇರೆ ಪಾತ್ರಗಳು ಸ್ಕ್ರೀನ್ಗಳನ್ನ ಪಾರ್ಟ್ಗಿಂತ, ಸ್ಟೋರಿ ಪಾರ್ಟ್ಗಿಂತ ಫಿಲ್ಲರ್ಸ್ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಫಿಲಮ್ಗಳಲ್ಲಿ ಸ್ಕ್ರೀನ್ ಇಂಪ್ಯಾಕ್ಟ್ ಮತ್ತು ಮೋಟಿವೇಶನ್ ಆಗಿರೋದ್ರೂ ಕೆಲವೊಂದು ಸೀನ್ಗಳನ್ನ, ಕೆಲವೊಂದು ಜಾಗನ ಫಿಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸಿನಿಮಾದಲ್ಲಿ ಎಮೋಷನ್ಗಿಂತ ಎಕ್ಸಾಸ್ಟೆಡ್ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಶ್ರೀಲೀಲಾ, ಶಿವಕಾರ್ತಿಕೇಯನ್ ಲವ್ ಆ್ಯಂಗಲ್ ಚೆನ್ನಾಗಿತ್ತು. ಅದರಲ್ಲಿ ಶ್ರೀಲೀಲಾ ಅವರ ಎಫೆಕ್ಟ್ ಎದ್ದು ಕಾಣುತ್ತೆ ಅಂತಲೇ ಹೇಳ್ಬೋದು. ಅಂತ ಹೇಳುತ್ತಾ, ಪರಾಶಕ್ತಿ ಮೂವಿ ಒಂದು ಫ್ಯಾಮಿಲಿ ಜೊತೆ ನೋಡ್ಬೋದಂತ ಒಂದು ಗುಡ್ ಮೂವಿ ಅಂತ ಹೇಳ್ತಾ ನಮ್ಮ ಈ ರಿವ್ಯೂವನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.